ನಮ್ಮ ಜೊತೆಗೆ ಸಾದಿಕ್ ಪೈಲ್ವಾನ್ರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಸಾದಿಕ್ ಪೈಲ್ವಾನ್ರು ಪಟ್ಟು ಹಿಡಿದಿದ್ರು, ಈ ಪಟ್ಟು ಯಾವ ಪಟ್ಟಿನ ಹಿಂದೆ ಸಡಿಲಿಕೆ ಆಯಿತು ಸರ್? ಸರ್, ನಾವು ಹಳಬರು ಕಾಂಗ್ರೆಸ್ ಪಕ್ಷದವರೇ. ನಾವು ಯಾವುದೋ ಒಂದು ಇದರಲ್ಲೇ ನಾವು ಅಲ್ಲ, ಬಂಡಾಯ ಗೆಲ್ಲಂಥ ಅಭ್ಯರ್ಥಿ ನಾನು. ಪಾರ್ಟಿಯಿಂದನೂ ಗೆಲ್ತಿದ್ದೆ, ಬಂಡಾಯನೂ ಗೆಲ್ತಿದ್ದೆ. ಆದರೆ ಅಸಮಾಧಾನ ಇತ್ತು, ಅದಕ್ಕೋಸ್ಕರ ನಾನು ಬಂಡಾಯ ಅಭ್ಯರ್ಥಿ ಆಗಿದ್ದೆ. ಯಾವ ಕಾರಣಕ್ಕೂ BJP ನಮ್ಮ ಜಿಲ್ಲೆಯಲ್ಲಿ ಗೆಲ್ಲಬಾರ್ದು ಅಂಥೇಳಿ ನಾವು ಪುನಃ ಮತ್ತು ಅದೇ ಮನೆಗೆ ಹೋಗಿ ನಮ್ಮ ಮನೆ ಅಣ್ತಮ್ಮಗಳನ್ನ ಮುಂದುವರ್ಸೋಕ್ಕೋಸ್ಕರ ನಾವು ಮತ್ತೆ ಕಾಂಗ್ರೆಸ್ಸಿಗೆ ದುಡಿಬೇಕಂಥೇಳಿ ನಾವು ರಣರಂಗ ಮೈದಾನ ಬಿಟ್ಟು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಿದ್ವಿ ಸರ್. ಈಗ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ತಮಗೇನು ಭರವಸೆ ಕೊಟ್ಟರು, ತಮ್ಮನ್ನು ಯಾವ ರೀತಿ ನಡೆಸ್ಕೊಳ್ರು? ಹಳಬರು ಈ ಥರ ಯಾಕೆ ಹಿಂಗಾಯಿತು, ಆಗಬಾರ್ದಿತ್ತು, ಅಸಮಾಧಾನ ಮಾಡ್ಕೊಂಡಿದ್ದೀರಿ. ಹಳಬರು ನೀವು ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಿಗೆ ನಾವೆಲ್ಲ ಮುಂದೆ ತಂದಿರ್ತಂಥ ಜನ, ನೀವು ಕಾಂಗ್ರೆಸ್ಸಿಗೆ ದುಡಿಬೇಕು, ನೀವು ಕಟ್ನಿಟ್ಟಾಗಿರ್ಬೇಕು, ನೀವು ಆ ಸಿದ್ಧಾಂತ ಬಿಟ್ಟು ನೀವು ಇದು ಮಾಡಿದ್ರಲ್ಲ, ಆ ಸಿದ್ಧಾಂತದಲ್ಲಿ ನೀವು ಇರಬೇಕು ಅಂತಕ್ಕದ್ದು ನಮ್ಮ ಹಿರಿಯರು ಮಾತು ಹೇಳಿದರು. DK ಶಿವಕುಮಾರು, ಸಿದ್ದರಾಮಯ್ಯಜಿಯವರು, ಸುರ್ಜೇವಾಲಾಜಿಯವರು, ಸಲೀಂ ಅಹ್ಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಎಲ್ಲ ಹೇಳಿದ್ರಿಂದ ನಾವು ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಮನೆಗೆ ತೊರೆದು ಬಂದಿದ್ದೀವಿ. ನಾವು BJP ಗೆಲ್ಲಬಾರ್ದು ನಮ್ಮ ಜಿಲ್ಲೆಯಲ್ಲಿ, ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಸಿಗೆ ದುಡಿಯೋಕೆ ಬಂದಿದ್ದೀವಿ. ಸರ್, ಈಗ ನಿನ್ನೆ KPCC ಅಧ್ಯಕ್ಷರು ನಿಮಗೆ ಕರೆ ಮಾಡಿ ಮಾತನಾಡುವಂಥ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಜಮೀರ್ ಅಹಮದ್ ಅವರು ಹೇಳಿದರು, ಅದಕ್ಕೆ ನಾನು ಮಾಡಿದ್ದೀನಿ ಅನ್ನುವಂಥ ಮಾತು ತಾವೇನ ಹೇಳಿದ್ರಂತ? ಮೊನ್ನೆನೂ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ನಿಮ್ಮ ಹತ್ರ ಮಾಧ್ಯಮರ ಮೂಲಕ ನಾನು ಅನೇಕ ಸತಿ ಹೇಳಿದ್ದೀನಿ. ಊರಲ್ಲಿ ಬಂದು ಈಗ ಹೋದ್ಮೇಲೆ ಊರಿಗೆ 7-8 ಗಂಟೆಗೆ ಹೋಗ್ತೀವಿ, ಅಲ್ಲಿ ಕುಲಂಕುಷವಾಗಿ ಮಾತಾಡ್ತಾನೆ. ನಿಮ್ಮ ಹತ್ರ ಹೆಂಗೆ ಮಾತಾಡಿದ್ದೇನೆ ಹಂಗೆ ಮಾತಾಡ್ತೇನೆ. ಜಮೀರ್ ಅಹಮದ್ ಅವರು ತಮ್ಮ ಜೊತೆಗೆ ಯಾವ ರೀತಿ ಮಾತುಕತೆಯನ್ನು ನಡೆಸಿದ್ರು ಸರ್? ನೀವೇ ಸಾದಿಕ್ ಪೈಲ್ವಾನ್ರೆ, ನಿಮಗೆ ಹೇಳೋದು, ನಿಮಗೆ ಮಾಡೋದು. ಜಬ್ಬರ್ MLC ಅದಾನೆ, ಮೈನಾರಿಟಿ ಪರ್ಸೆಂಟ್ ಅದಾನೆ, ಹಾಗಾಗಿ ನಿಮ್ಮನ್ನು ಅಂತ ನನಗೆ ಹೇಳಿದರು. ಆ ಥರ ಆ ನಿಟ್ಟಿನಾಗೆಲ್ಲ ಭರವಸೆ ಮೇಲೆ ನಾನು ಅರ್ಜಿ ಹಾಕಿದ್ದೆ. ನನಗೆ ಸಿಗಲಿದ ಕಾಲಕ್ಕೆ ನೋವಾಗಿ ನಾನು ಬಂಡಾಯ ನಿಂತಿದ್ದೆ. ಬಂಡಾಯ ತೋರ್ದು ಕಾಂಗ್ರೆಸ್ಸಿಗೆ ಮತ್ತೆ ಪುನಃ ಬಂದು ನಮ್ಮ ಮನೆಗೆ ಬಂದು ನಾನು ಕೆಲಸ ಮಾಡ್ತೇನೆ. ಸಾದಿಕ್ ಪೈಲ್ವಾನ್ರು, ನಾನು ಈಗಾಗಲೇ ಸಿದ್ಧಾಂತದ ವಿಚಾರಕ್ಕೆ ನಾನು ಸಂಧಾನ ಆಗಿದ್ದೀನಿ, ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಸಾದಿಕ್ ಪೈಲ್ವಾನ್ರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಸಾದಿಕ್ ಪೈಲ್ವಾನ್ರು ಪಟ್ಟು ಹಿಡಿದಿದ್ರು, ಈ ಪಟ್ಟು ಯಾವ ಪಟ್ಟಿನ ಹಿಂದೆ ಸಡಿಲಿಕೆ ಆಯಿತು ಸರ್? ಸರ್, ನಾವು ಹಳಬರು ಕಾಂಗ್ರೆಸ್ ಪಕ್ಷದವರೇ. ನಾವು ಯಾವುದೋ ಒಂದು ಇದರಲ್ಲೇ ನಾವು ಅಲ್ಲ, ಬಂಡಾಯ ಗೆಲ್ಲಂಥ ಅಭ್ಯರ್ಥಿ ನಾನು. ಪಾರ್ಟಿಯಿಂದನೂ ಗೆಲ್ತಿದ್ದೆ, ಬಂಡಾಯನೂ ಗೆಲ್ತಿದ್ದೆ. ಆದರೆ ಅಸಮಾಧಾನ ಇತ್ತು, ಅದಕ್ಕೋಸ್ಕರ ನಾನು ಬಂಡಾಯ ಅಭ್ಯರ್ಥಿ ಆಗಿದ್ದೆ. ಯಾವ ಕಾರಣಕ್ಕೂ BJP ನಮ್ಮ ಜಿಲ್ಲೆಯಲ್ಲಿ ಗೆಲ್ಲಬಾರ್ದು ಅಂಥೇಳಿ ನಾವು ಪುನಃ ಮತ್ತು ಅದೇ ಮನೆಗೆ ಹೋಗಿ ನಮ್ಮ ಮನೆ ಅಣ್ತಮ್ಮಗಳನ್ನ ಮುಂದುವರ್ಸೋಕ್ಕೋಸ್ಕರ ನಾವು ಮತ್ತೆ ಕಾಂಗ್ರೆಸ್ಸಿಗೆ ದುಡಿಬೇಕಂಥೇಳಿ ನಾವು ರಣರಂಗ ಮೈದಾನ ಬಿಟ್ಟು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಿದ್ವಿ ಸರ್. ಈಗ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ತಮಗೇನು ಭರವಸೆ ಕೊಟ್ಟರು, ತಮ್ಮನ್ನು ಯಾವ ರೀತಿ ನಡೆಸ್ಕೊಳ್ರು? ಹಳಬರು ಈ ಥರ ಯಾಕೆ ಹಿಂಗಾಯಿತು, ಆಗಬಾರ್ದಿತ್ತು, ಅಸಮಾಧಾನ ಮಾಡ್ಕೊಂಡಿದ್ದೀರಿ. ಹಳಬರು ನೀವು ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಿಗೆ ನಾವೆಲ್ಲ ಮುಂದೆ ತಂದಿರ್ತಂಥ ಜನ, ನೀವು ಕಾಂಗ್ರೆಸ್ಸಿಗೆ ದುಡಿಬೇಕು, ನೀವು ಕಟ್ನಿಟ್ಟಾಗಿರ್ಬೇಕು, ನೀವು ಆ ಸಿದ್ಧಾಂತ ಬಿಟ್ಟು ನೀವು ಇದು ಮಾಡಿದ್ರಲ್ಲ, ಆ ಸಿದ್ಧಾಂತದಲ್ಲಿ ನೀವು ಇರಬೇಕು ಅಂತಕ್ಕದ್ದು ನಮ್ಮ ಹಿರಿಯರು ಮಾತು ಹೇಳಿದರು. DK ಶಿವಕುಮಾರು, ಸಿದ್ದರಾಮಯ್ಯಜಿಯವರು, ಸುರ್ಜೇವಾಲಾಜಿಯವರು, ಸಲೀಂ ಅಹ್ಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಎಲ್ಲ ಹೇಳಿದ್ರಿಂದ ನಾವು ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಮನೆಗೆ ತೊರೆದು ಬಂದಿದ್ದೀವಿ. ನಾವು BJP ಗೆಲ್ಲಬಾರ್ದು ನಮ್ಮ ಜಿಲ್ಲೆಯಲ್ಲಿ, ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಸಿಗೆ ದುಡಿಯೋಕೆ ಬಂದಿದ್ದೀವಿ. ಸರ್, ಈಗ ನಿನ್ನೆ KPCC ಅಧ್ಯಕ್ಷರು ನಿಮಗೆ ಕರೆ ಮಾಡಿ ಮಾತನಾಡುವಂಥ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಜಮೀರ್ ಅಹಮದ್ ಅವರು ಹೇಳಿದರು, ಅದಕ್ಕೆ ನಾನು ಮಾಡಿದ್ದೀನಿ ಅನ್ನುವಂಥ ಮಾತು ತಾವೇನ ಹೇಳಿದ್ರಂತ? ಮೊನ್ನೆನೂ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ನಿಮ್ಮ ಹತ್ರ ಮಾಧ್ಯಮರ ಮೂಲಕ ನಾನು ಅನೇಕ ಸತಿ ಹೇಳಿದ್ದೀನಿ. ಊರಲ್ಲಿ ಬಂದು ಈಗ ಹೋದ್ಮೇಲೆ ಊರಿಗೆ 7-8 ಗಂಟೆಗೆ ಹೋಗ್ತೀವಿ, ಅಲ್ಲಿ ಕುಲಂಕುಷವಾಗಿ ಮಾತಾಡ್ತಾನೆ. ನಿಮ್ಮ ಹತ್ರ ಹೆಂಗೆ ಮಾತಾಡಿದ್ದೇನೆ ಹಂಗೆ ಮಾತಾಡ್ತಾನೆ. ಜಮೀರ್ ಅಹಮದ್ ಅವರು ತಮ್ಮ ಜೊತೆಗೆ ಯಾವ ರೀತಿ ಮಾತುಕತೆಯನ್ನು ನಡೆಸಿದ್ರು ಸರ್? ನೀವೇ ಸಾದಿಕ್ ಪೈಲ್ವಾನ್ರೆ, ನಿಮಗೆ ಹೇಳೋದು, ನಿಮಗೆ ಮಾಡೋದು. ಜಬ್ಬರ್ MLC ಅದಾನೆ, ಮೈನಾರಿಟಿ ಪರ್ಸೆಂಟ್ ಅದಾನೆ, ಹಾಗಾಗಿ ನಿಮ್ಮನ್ನು ಅಂತ ನನಗೆ ಹೇಳಿದರು. ಆ ಥರ ಆ ನಿಟ್ಟಿನಾಗೆಲ್ಲ ಭರವಸೆ ಮೇಲೆ ನಾನು ಅರ್ಜಿ ಹಾಕಿದ್ದೆ. ನನಗೆ ಸಿಗಲಿದ ಕಾಲಕ್ಕೆ ನೋವಾಗಿ ನಾನು ಬಂಡಾಯ ನಿಂತಿದ್ದೆ.
ಬಂಡಾಯ ತೋರ್ದು ಕಾಂಗ್ರೆಸ್ಸಿಗೆ ಮತ್ತೆ ಪುನಃ ಬಂದು ನಮ್ಮ ಮನೆಗೆ ಬಂದು ನಾನು ಕೆಲಸ ಮಾಡ್ತೇನೆ. ಸಾದಿಕ್ ಪೈಲ್ವಾನ್ರು ನಾನು ಈಗಾಗಲೇ ಸಿದ್ಧಾಂತದ ವಿಚಾರಕ್ಕೆ ನಾನು ಸಂಧಾನ ಆಗಿದ್ದೀನಿ, ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ ಬೆಂಗಳೂರು. ನಮ್ಮ ಜೊತೆಗೆ ಸಾದಿಕ್ ಪೈಲ್ವಾನ್ರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಸಾದಿಕ್ ಪೈಲ್ವಾನ್ರು ಪಟ್ಟು ಹಿಡಿದಿದ್ರು, ಈ ಪಟ್ಟು ಯಾವ ಪಟ್ಟಿನ ಹಿಂದೆ ಸಡಿಲಿಕೆ ಆಯಿತು ಸರ್? ಸರ್, ನಾವು ಹಳಬರು ಕಾಂಗ್ರೆಸ್ ಪಕ್ಷದವರೇ. ನಾವು ಯಾವುದೋ ಒಂದು ಇದರಲ್ಲೇ ನಾವು ಎಲ್ಲ ಬಂಡಾಯ ಗೆಲ್ಲಂಥ ಅಭ್ಯರ್ಥಿ. ನಾನು ಪಾರ್ಟಿಯಿಂದನೂ ಗೆಲ್ತಿದ್ದೆ, ಬಂಡಾಯನೂ ಗೆಲ್ತಿದ್ದೆ. ಆದರೆ ಅಸಮಾಧಾನ ಇತ್ತು, ಅದಕ್ಕೋಸ್ಕರ ನಾನು ಬಂಡಾಯ ಅಭ್ಯರ್ಥಿ ಆಗಿದ್ದೆ. ಯಾವ ಕಾರಣಕ್ಕೂ BJP ನಮ್ಮ ಜಿಲ್ಲೆಯಲ್ಲಿ ಗೆಲ್ಲಬಾರ್ದು ಅಂಥೇಳಿ ನಾವು ಪುನಃ ಮತ್ತು ಅದೇ ಮನೆಗೆ ಹೋಗಿ ನಮ್ಮ ಮನೆ ಅಣ್ತಮ್ಮಗಳನ್ನ ಮುಂದುವರ್ಸೋಕ್ಕೋಸ್ಕರ ನಾವು ಮತ್ತೆ ಕಾಂಗ್ರೆಸ್ಸಿಗೆ ದುಡಿಬೇಕಂಥೇಳಿ ನಾವು ರಣರಂಗ ಮೈದಾನ ಬಿಟ್ಟು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಿದ್ವಿ ಸರ್. ಈಗ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ತಮಗೇನು ಭರವಸೆ ಕೊಟ್ಟರು, ತಮ್ಮನ್ನು ಯಾವ ರೀತಿ ನಡೆಸ್ಕೊಳ್ರು? ಹಳಬರು ಈ ಥರ ಯಾಕೆ ಹಿಂಗಾಯಿತು, ಆಗಬಾರ್ದಿತ್ತು, ಅಸಮಾಧಾನ ಮಾಡ್ಕೊಂಡಿದ್ದೀರಿ. ಹಳಬರು ನೀವು ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಿಗೆ ನಾವೆಲ್ಲ ಮುಂದೆ ತಂದಿರ್ತಂಥ ಜನ, ನೀವು ಕಾಂಗ್ರೆಸ್ಸಿಗೆ ದುಡಿಬೇಕು, ನೀವು ಕಟ್ನಿಟ್ಟಾಗಿರ್ಬೇಕು, ನೀವು ಆ ಸಿದ್ಧಾಂತ ಬಿಟ್ಟು ನೀವು ಇದು ಮಾಡಿದ್ರಲ್ಲ, ಆ ಸಿದ್ಧಾಂತದಲ್ಲಿ ನೀವು ಇರಬೇಕು ಅಂತಕ್ಕದ್ದು ನಮ್ಮ ಹಿರಿಯರು ಮಾತು ಹೇಳಿದರು. DK ಶಿವಕುಮಾರು, ಸಿದ್ದರಾಮಯ್ಯಜಿಯವರು, ಸುರ್ಜೇವಾಲಾಜಿಯವರು, ಸಲೀಂ ಅಹ್ಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಎಲ್ಲ ಹೇಳಿದ್ರಿಂದ ನಾವು ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಮನೆಗೆ ತೊರೆದು ಬಂದಿದ್ದೀವಿ. ನಾವು BJP ಗೆಲ್ಲಬಾರ್ದು ನಮ್ಮ ಜಿಲ್ಲೆಯಲ್ಲಿ, ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಸಿಗೆ ದುಡಿಯೋಕೆ ಬಂದಿದ್ದೀವಿ. ಸರ್, ಈಗ ನಿನ್ನೆ KPCC ಅಧ್ಯಕ್ಷರು ನಿಮಗೆ ಕರೆ ಮಾಡಿ ಮಾತನಾಡುವಂಥ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಜಮೀರ್ ಅಹಮದ್ ಅವರು ಹೇಳಿದರು, ಅದಕ್ಕೆ ನಾನು ಮಾಡಿದ್ದೀನಿ ಅನ್ನುವಂಥ ಮಾತು ತಾವೇನ ಹೇಳಿದ್ರಂತ? ಮೊನ್ನೆನೂ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ನಿಮ್ಮ ಹತ್ರ ಮಾಧ್ಯಮರ ಮೂಲಕ ನಾನು ಅನೇಕ ಸತಿ ಹೇಳಿದ್ದೀನಿ. ಊರಲ್ಲಿ ಬಂದು ಈಗ ಹೋದ್ಮೇಲೆ ಊರಿಗೆ 7-8 ಗಂಟೆಗೆ ಹೋಗ್ತೀವಿ, ಅಲ್ಲಿ ಕುಲಂಕುಷವಾಗಿ ಮಾತಾಡ್ತಾನೆ. ನಿಮ್ಮ ಹತ್ರ ಹೆಂಗೆ ಮಾತಾಡಿದ್ದೇನೆ ಹಂಗೆ ಮಾತಾಡ್ತಾನೆ. ಜಮೀರ್ ಅಹಮದ್ ಅವರು ತಮ್ಮ ಜೊತೆಗೆ ಯಾವ ರೀತಿ ಮಾತುಕತೆಯನ್ನು ನಡೆಸಿದ್ರು ಸರ್? ನೀವೇ ಸಾದಿಕ್ ಪೈಲ್ವಾನ್ರೆ, ನಿಮಗೆ ಹೇಳೋದು, ನಿಮಗೆ ಮಾಡೋದು. ಜಬ್ಬರ್ MLC ಅದಾನೆ, ಮೈನಾರಿಟಿ ಪರ್ಸೆಂಟ್ ಅದಾನೆ, ಹಾಗಾಗಿ ನಿಮ್ಮನ್ನು ಅಂತ ನನಗೆ ಹೇಳಿದರು. ಆ ಥರ ಆ ನಿಟ್ಟಿನಾಗೆಲ್ಲ ಭರವಸೆ ಮೇಲೆ ನಾನು ಅರ್ಜಿ ಹಾಕಿದ್ದೆ. ನನಗೆ ಸಿಗಲಿದ್ದ ಕಾಲಕ್ಕೆ ನೋವಾಗಿ ನಾನು ಬಂಡಾಯ ನಿಂತಿದ್ದೆ. ಬಂಡಾಯ ತೋರ್ದು ಕಾಂಗ್ರೆಸ್ಸಿಗೆ ಮತ್ತೆ ಪುನಃ ಬಂದು ನಮ್ಮ ಮನೆಗೆ ಬಂದು ನಾನು ಕೆಲಸ ಮಾಡ್ತೇನೆ. ಸಾದಿಕ್ ಪೈಲ್ವಾನ್ರು ನಾನು ಈಗಾಗಲೇ ಸಿದ್ಧಾಂತದ ವಿಚಾರಕ್ಕೆ ನಾನು ಸಂಧಾನ ಆಗಿದ್ದೀನಿ, ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ ಬೆಂಗಳೂರು. ನಮ್ಮ ಜೊತೆಗೆ ಸಾದಿಕ್ ಪೈಲ್ವಾನ್ರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಸಾದಿಕ್ ಪೈಲ್ವಾನ್ರು ಪಟ್ಟು ಹಿಡಿದಿದ್ರು, ಈ ಪಟ್ಟು ಯಾವ ಪಟ್ಟಿನ ಹಿಂದೆ ಸಡಿಲಿಕೆ ಆಯಿತು ಸರ್? ಸರ್, ನಾವು ಹಳಬರು ಕಾಂಗ್ರೆಸ್ ಪಕ್ಷದವರೇ. ನಾವು ಯಾವುದೋ ಒಂದು ಇದರಲ್ಲೇ ನಾವು ಎಲ್ಲ ಬಂಡಾಯ ಗೆಲ್ಲಂಥ ಅಭ್ಯರ್ಥಿ. ನಾನು ಪಾರ್ಟಿಯಿಂದನೂ ಗೆಲ್ತಿದ್ದೆ, ಬಂಡಾಯನೂ ಗೆಲ್ತಿದ್ದೆ. ಆದರೆ ಅಸಮಾಧಾನ ಇತ್ತು, ಅದಕ್ಕೋಸ್ಕರ ನಾನು ಬಂಡಾಯ ಅಭ್ಯರ್ಥಿ ಆಗಿದ್ದೆ. ಯಾವ ಕಾರಣಕ್ಕೂ BJP ನಮ್ಮ ಜಿಲ್ಲೆಯಲ್ಲಿ ಗೆಲ್ಲಬಾರ್ದು ಅಂಥೇಳಿ ನಾವು ಪುನಃ ಮತ್ತು ಅದೇ ಮನೆಗೆ ಹೋಗಿ ನಮ್ಮ ಮನೆ ಅಣ್ತಮ್ಮಗಳನ್ನ ಮುಂದುವರ್ಸೋಕ್ಕೋಸ್ಕರ ನಾವು ಮತ್ತೆ ಕಾಂಗ್ರೆಸ್ಸಿಗೆ ದುಡಿಬೇಕಂಥೇಳಿ ನಾವು ರಣರಂಗ ಮೈದಾನ ಬಿಟ್ಟು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಿದ್ವಿ ಸರ್. ಈಗ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ತಮಗೇನು ಭರವಸೆ ಕೊಟ್ಟರು, ತಮ್ಮನ್ನು ಯಾವ ರೀತಿ ನಡೆಸ್ಕೊಳ್ರು? ಹಳಬರು ಈ ಥರ ಯಾಕೆ ಹಿಂಗಾಯಿತು, ಆಗಬಾರ್ದಿತ್ತು, ಅಸಮಾಧಾನ ಮಾಡ್ಕೊಂಡಿದ್ದೀರಿ. ಹಳಬರು ನೀವು ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಿಗೆ ನಾವೆಲ್ಲ ಮುಂದೆ ತಂದಿರ್ತಂಥ ಜನ, ನೀವು ಕಾಂಗ್ರೆಸ್ಸಿಗೆ ದುಡಿಬೇಕು, ನೀವು ಕಟ್ನಿಟ್ಟಾಗಿರ್ಬೇಕು, ನೀವು ಆ ಸಿದ್ಧಾಂತ ಬಿಟ್ಟು ನೀವು ಇದು ಮಾಡಿದ್ರಲ್ಲ, ಆ ಸಿದ್ಧಾಂತದಲ್ಲಿ ನೀವು ಇರಬೇಕು ಅಂತಕ್ಕದ್ದು ನಮ್ಮ ಹಿರಿಯರು ಮಾತು ಹೇಳಿದರು. DK ಶಿವಕುಮಾರು, ಸಿದ್ದರಾಮಯ್ಯಜಿಯವರು, ಸುರ್ಜೇವಾಲಾಜಿಯವರು, ಸಲೀಂ ಅಹ್ಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಎಲ್ಲ ಹೇಳಿದ್ರಿಂದ ನಾವು ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಮನೆಗೆ ತೊರೆದು ಬಂದಿದ್ದೀವಿ. ನಾವು BJP ಗೆಲ್ಲಬಾರ್ದು ನಮ್ಮ ಜಿಲ್ಲೆಯಲ್ಲಿ, ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಸಿಗೆ ದುಡಿಯೋಕೆ ಬಂದಿದ್ದೀವಿ. ಸರ್, ಈಗ ನಿನ್ನೆ KPCC ಅಧ್ಯಕ್ಷರು ನಿಮಗೆ ಕರೆ ಮಾಡಿ ಮಾತನಾಡುವಂಥ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಜಮೀರ್ ಅಹಮದ್ ಅವರು ಹೇಳಿದರು, ಅದಕ್ಕೆ ನಾನು ಮಾಡಿದ್ದೀನಿ ಅನ್ನುವಂಥ ಮಾತು ತಾವೇನ ಹೇಳಿದ್ರಂತ? ಮೊನ್ನೆನೂ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ನಿಮ್ಮ ಹತ್ರ ಮಾಧ್ಯಮರ ಮೂಲಕ ನಾನು ಅನೇಕ ಸತಿ ಹೇಳಿದ್ದೀನಿ. ಊರಲ್ಲಿ ಬಂದು ಈಗ ಹೋದ್ಮೇಲೆ ಊರಿಗೆ 7-8 ಗಂಟೆಗೆ ಹೋಗ್ತೀವಿ, ಅಲ್ಲಿ ಕುಲಂಕುಷವಾಗಿ ಮಾತಾಡ್ತಾನೆ. ನಿಮ್ಮ ಹತ್ರ ಹೆಂಗೆ ಮಾತಾಡಿದ್ದೇನೆ ಹಂಗೆ ಮಾತಾಡ್ತಾನೆ. ಜಮೀರ್ ಅಹಮದ್ ಅವರು ತಮ್ಮ ಜೊತೆಗೆ ಯಾವ ರೀತಿ ಮಾತುಕತೆಯನ್ನು ನಡೆಸಿದ್ರು ಸರ್? ನೀವೇ ಸಾದಿಕ್ ಪೈಲ್ವಾನ್ರೆ, ನಿಮಗೆ ಹೇಳೋದು, ನಿಮಗೆ ಮಾಡೋದು.
ಜಬ್ಬರ್ MLC ಅದಾನೆ, ಮೈನಾರಿಟಿ ಪರ್ಸೆಂಟ್ ಅದಾನೆ, ಹಾಗಾಗಿ ನಿಮ್ಮನ್ನು ಅಂತ ನನಗೆ ಹೇಳಿದರು. ಆ ಥರ ಆ ನಿಟ್ಟಿನಾಗೆಲ್ಲ ಭರವಸೆ ಮೇಲೆ ನಾನು ಅರ್ಜಿ ಹಾಕಿದ್ದೆ. ನನಗೆ ಸಿಗಲಿದ್ದ ಕಾಲಕ್ಕೆ ನೋವಾಗಿ ನಾನು ಬಂಡಾಯ ನಿಂತಿದ್ದೆ. ಬಂಡಾಯ ತೋರ್ದು ಕಾಂಗ್ರೆಸ್ಸಿಗೆ ಮತ್ತೆ ಪುನಃ ಬಂದು ನಮ್ಮ ಮನೆಗೆ ಬಂದು ನಾನು ಕೆಲಸ ಮಾಡ್ತೇನೆ. ಸಾದಿಕ್ ಪೈಲ್ವಾನ್ರು, ನಾನು ಈಗಾಗಲೇ ಸಿದ್ಧಾಂತದ ವಿಚಾರಕ್ಕೆ ನಾನು ಸಂಧಾನ ಆಗಿದ್ದೀನಿ, ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು.